ನಮಸ್ಕಾರ ಎಲ್ಲರಿಗೂ. ಇನ್ಸ್ಟಂಟ್ ಇಡ್ಲಿ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬರ್ರಿ. ಫರ್ಮೆಂಟೇಷನ್ ಮಾಡೋ ನೆಸೆಸರಿನೇ ಇಲ್ಲ. ಸಾಫ್ಟಾಗಿ ಮೃದುವಾಗಿರೋ ಇಡ್ಲಿ ಹೆಂಗೆ ಮಾಡ್ತಾರೆ ಇನ್ಸ್ಟೆಂಟಾಗಿ ಅಂದ್ರೆ 1 ಕಪ್ ಅವಲಕ್ಕಿ ತೊಗೊಂಡು ಅದನ್ನು 3 ಟೈಮ್ಸ್ ಚೆನ್ನಾಗಿ ತೊಳಿಬೇಕ್ರಿ. 2 to 3 ಟೈಮ್ಸ್ ಈಸ್ ಎನಫ್. ಆಮೇಲೆ ನೀರು ಜಾನಿಸ್ಕೊಂಡು ಒಂದು ಕಡೆ ಸೈಡಿಗೆ ಇಡ್ರಿ. 2 ಕಪ್ ರವೆ ತೊಗೋರಿ, ಇಡ್ಲಿ ರವೆನೇ ತೊಗೊಂಡು ಇದನ್ನು ಸಹಿತ 2 to 3 ಟೈಮ್ಸ್ ಚೆನ್ನಾಗಿ ತೊಳ್ಕೊಬೇಕ್ರಿ. ಯಾಕಂದ್ರೆ ಇಡ್ಲಿ ಭಾಳ ವೈಟಾಗಿ ಬರಬೇಕಲ್ಲ, ಅದ್ರ ಸಂಬಂಧ ನಾನು 3 ಟೈಮ್ಸ್ ತೊಳ್ಕೊಂಡೀನಿ. 3 ಟೈಮ್ಸ್ ತೊಳ್ಕೊಂಡೆ. ಅದನ್ನು 15 to 20 ಮಿನಿಟ್ಸ್ ಏನು ಮಾಡಿರಿ ಅಂದ್ರೆ ನೆನೆಹಾಕಿಡ್ರಿ. ಹಾಫ್ ಆನ್ ಅವರ್ ಈಸ್ ಇನಫ್, ಬಟ್ ನನ್ನ ಹತ್ರ ಟೈಮ್ ಇರಲಿಲ್ಲ, ಅದಕ್ಕಾಗಿ ನಾನು 15 ಮಿನಿಟ್ಸ್ ಅಷ್ಟೇ ಅದನ್ನು ನೆನೆ ಹಾಕಿದೆ. ಅದಾದಮೇಲೆ ಅದನ್ನು ಏನು ಮಾಡಿದೆ, ಸರಿಯಾಗಿ ಹಿಂಡ್ಕೊಂಡು ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು ಇಟ್ಕೊಂಡೆ. ನೋಡ್ಬೋದು, ಒಂದು 5 ಮಿನಿಟ್ಸ್ ಇಟ್ಟೆ. ಇಲ್ಲಿ ನೋಡಿರಿ, ಅವಲಕ್ಕಿ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೆ ಎಲ್ಲ ನೀರು ಜಾನಿಸಿ. ಆಮೇಲೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೆ ರೀ, 1 ಬೌಲ್ ಕೊಬ್ಬರಿ. ನೀವು ಹೆಚ್ಕೋರಿ, ನನಗೆ ಟೈಮ್ ಇದ್ದಿದ್ದಿಲ್ಲ ಅಂತ ಕಟ್ ಮಾಡ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಮೊಸರು ಹಾಕಬೇಕು. ಸಪ್ಪಗಿರ ಮೊಸರಿದ್ರೆ ಭಾಳ ಒಳ್ಳೆಯದು. ಇಲ್ಲ ಹುಳಿ ಇತ್ತಂದ್ರೆ ಸ್ವಲ್ಪ ನೋಡಿ ಹಾಕಿರಿ. ಸ್ವಲ್ಪ ಮಟ್ಟಿಗೆ ನೀರು ಹಾಕಬೇಕು. ಆಮೇಲೆ ಅದನ್ನು ಮಿಕ್ಸರ್ ಗ್ರೈಂಡರ್ ಮಾಡ್ಕೊಂಡ್ಮೇಲೆ ಈ ಥರ ನುಣ್ಣಗೆ ಬಂದಿರಬೇಕು ನೋಡಿರಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಾನು ತಕ್ಕೊಂಡು ಇಟ್ಕೊಂಡಿದ್ನಲ್ಲ ಆ ರವೆನಲ್ಲಿ ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸರಿಯಾಗಿ ಇದನ್ನು ಕಲಿಸ್ಬೇಕು. ಅಟ್ಲೀಸ್ಟ್ 3 ಮಿನಿಟ್ಸ್ ಆದರೂ ಕಲಿಸ್ಬೇಕು. ಯಾಕಂದ್ರೆ ಇದ್ರೊಳಗೆ ನಾವು ಸೋಡಾ ಹಾಕಿರಲ್ಲ. ಸೋಡಾದ ಕೆಲಸ ಇದು ಮಾಡಬೇಕು ಅಂದ್ರೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. 3 to 4 ಮಿನಿಟ್ಸ್ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿರಿ, ಎಲ್ಲ ಒಂದು ಗೂಡಬೇಕು. ಆಮೇಲೆ ಇಡ್ಲಿ ಸಾಚಾಕ ನಾನು ಆಲ್ರೆಡಿ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೆ. 1 by 1 ಅದರೊಳಗೆ ಸ್ವಲ್ಪ ನಾನು ಹಿಟ್ಟು ಹಾಕಿ ಇಡ್ಲಿ ಸಾಚ ಒಳಗೆ 1 by 1 ಇಡ್ಲಿ ಸಾಚಾನ ಇಡಾಕತ್ತೀನಿ ರೀ. ಸೊ ನಾನು ಮಾಡಿರೋ ಪ್ರಕಾರ ನನಗೆ ಟೋಟಲ್ 18 ಇಡ್ಲೀಸ್ ಆಗಿದ್ದು. ಸೊ ನಾನು ಇವಾಗ ವಿಡಿಯೋ ಸಂಬಂಧ ಒಂದು 3-4 ಸಾಚ ಅಷ್ಟೇ ಹಾಕೀನಿ. ಆಮೇಲೆ ಒಂದು 10 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿದ್ರೆ ಫುಲ್ ಸಾಫ್ಟ್ ಆಗಿದ್ದು ಇಡ್ಲಿ ನೀವು ನೋಡ್ಬೋದು. ಸ್ವಲ್ಪ ಓಪನ್ ಮಾಡಿ ನೋಡಿದೆ, ಸಾಫ್ಟ್ ಆಗಾಕತ್ತಿದ್ದು. ಸೊ ಇದು ಆಗೈತಂತ ಅನ್ನಿಸ್ತು. ನಾನು ಸ್ಟವ್ ಆಫ್ ಮಾಡಿ ಸ್ಮೂತಾದ ಇಡ್ಲಿನ 1 by 1 ತೆಗೆದೆ. ಫುಲ್ ಬಿಸಿ ಇದ್ದು ಬಟ್ ಸಾಫ್ಟ್ ಆಗಿದ್ದು, ಯಾಕಂದ್ರೆ ಅವಲಕ್ಕಿ ಇರೋದ್ರಿಂದ ಫುಲ್ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗ್ತಾವೆ. ನೀವೇ ನೋಡ್ಬೋದು. ಇಡ್ಲಿನ ನೋಡಿರಿ, ನಾನು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಮೃದು ಆಗಿದಾವೆ, ಎಷ್ಟು ಗರಿ ಆಗಿದಾವೆ. ಯಾಕಂದ್ರೆ ಇದ್ರೊಳಗೆ ನಾವು ಸೋಡಾನೂ ಹಾಕಿಲ್ಲ, ಬಟ್ ಸೋಡಾ ಅಂತ ವರ್ಕ್ ಇದು ಕೊಡುತ್ತೆ. ಆ್ಯಂಡ್ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.